ಮನೆಗೇನೆ ತುಂಬಾ ಜನ ಈ ತರ ಪಿತೃಪಕ್ಷದ ಊಟವನ್ನು ಇಟ್ಕೊಂಡಿದೀವಿ, ಬನ್ನಿ ಬನ್ನಿ ಅಂತ ಕರೆಯ ಸಂಪ್ರದಾಯ ಶುರು ಆಗ್ಬಿಟ್ಟಿದೆ ಈಗ. ಅದ್ ಹೆಂಗೆ ಗುರುಗಳೇ? ಮದುವೆ ಕರೆದಂಗೆ ಕರಿತಾ ಇರ್ತಾರೆ, ಹಂಗೆಲ್ಲ ಹೋಗ್ಬಾರ್ದಮ್ಮ. ಏನ್ ಹೇಳತ್ತೆ, ತಂದೆ ತಾಯಿ 4 ತಲೆಮಾರು, ತಂದೆ ಕಡೆಯಿಂದ 4 ತಲೆಮಾರು, ತಾಯಿ ಕಡೆಯಿಂದ 4 ತಲೆಮಾರು. ಸೋದರ ಭಾವ ಅಂದರೆ ತಾಯಿಗೆ ಏನಾದರೂ ಅಣ್ಣನ ತಮ್ಮಂದ್ರೆ ಏನಾದರೂ ಇದ್ದಾರೆ ಸೋದರ ಮಾವನ ಸಂಬಂಧ, ಇಲ್ಲ ತಂದೆ ಕಡೆ ಅತ್ತೆ ಅಂದ್ರೆ ಏನಾದಿದ್ರೆ ಆ ಸಂಬಂಧ ಬಿಟ್ಟರೆ ಎಕ್ಸ್ಟ್ರಾ ಸಂಬಂಧಗಳಿಗೆ ಹೋಗಲೇಬಾರ್ದು. ರಕ್ತ ಸಂಬಂಧ ಇಲ್ಲದೆ ಇರತಕ್ಕಂಥ ಊಟಕ್ಕೆ ಹೋಗಬಾರ್ದು ಅಂತ ಹೇಳುತ್ತೆ. ಇವರ ಮನೆಗೆ ಏನು ಅಂತ ಹೇಳಿದ್ರೆ ಅವನು ಹೋಗ್ತಕ್ಕಂಥ ಊಟ ಏನಂದ್ರೆ ಹೋಗ್ಬಿಟ್ಟು ಸ್ವೀಟು ಮಾತ್ರ ತಿನ್ನಬೇಕು, ಬೇರೆ ಏನು ಮಾಡಬಾರ್ದು ಊಟಗಳು ಅಂತ. ಎಡೆ ಇಟ್ಟಾಗಿ ಇವ್ರೇನು ಮಾಡ್ತಾರೆ, ನಾನ್ ವೆಜ್ ಇರ್ತಾರೆ, ಎಲ್ಲ ಇಡ್ತಾರೆ, ಇಟ್ಕೊ, ಅದೇನು ಸಂಬಂಧವೇನ ತಪ್ಪೇನಿಲ್ಲ. ಆದರೆ ಕೆಲವರು ಎಷ್ಟು ದಡ್ಶಿಕಾಮಣಿಗಳು ಅಂದರೆ, ಪಿತೃಕಾರ್ಯ ಅನ್ನೋದೇನು ಅಂದರೆ ಋಣ ತೀರಿಸ್ಕೊ ಅಂತ ಜ್ಞಾಪಕ ಇಟ್ಕೊಳ್ಳಿ. ಅವನು ಕುಡಿತಾ ಇದ್ದ 90 ಅಂತ ಒಂದು 90, ಒಂದು 60 ಬಾಟ್ಲು, ಆ ಬ್ರ್ಯಾಂಡು ಈ ಬ್ರ್ಯಾಂಡು, ಇವ್ನು ಸಿಗರೇಟ್ ಇದ್ರೆ ಚುಟ್ಟ ಪಿಟ್ಟ ಎಲ್ಲ ಇಟ್ಟಿರ್ತೀರ. ಆ ದರಿದ್ರ ಎಲ್ಲ ತಗೋಬಾರ್ದು. ಅವನು ಸತ್ತೋದ ಮೇಲೆ ಅವನ ಹ್ಯಾಬಿಟ್ಸನ್ನು ಬಿಡಬೇಕು. ಇಲ್ಲದೆ ಇದ್ರೆ ಯಾರು ಅದನ್ನು ತಿಂದು ತೇಗ್ತಾರೋ ಅವರಿಗೆ ಮತ್ತೆ ಅಂಟ್ಕೊಳತ್ತೆ ಆ ದೊಡ್ಡ ರೋಗ. ಅವ್ನು ಕುಡುಕ ಆಗದಿದ್ದೋನು ಕುಡಿಯೋಕ್ಕೆ ಶುರು ಮಾಡ್ತಾನೆ. ನಮಗೆ ಸಿಗದೇ ಇರ್ತಕ್ಕಂಥ ಅಳಿಯ ಯಾರಾದರೂ ಹೊಸದಾಗಿ ಮದುವೆ ಮಾಡ್ತಾನೆ, ನಿಮ್ಮನೆಗೆ ಅಕಸ್ಮಾತ್ ಕಾರ್ಯ ಆದಮೇಲೆ ಮಗಳು ಮದುವೆ ಮಾಡ್ಕೋಬೇಕು ಅಂತಿದ್ದೆ, ಅಳಿಯ ಇದೇ ಥರದ್ದು ಸಿಗ್ತಾನೆ. ಅವಾಗೇನಾಗತ್ತೆ, ನಿಮ್ಮ ವಂಶಕ್ಕೆ ಅಯ್ಯೋ ಇಂಥ ಕುಡುಕ ಹಳೆ ಸಿಕ್ಬಿಟ್ನಲ್ಲ, ಅವನೇನು ಸಾಯಂಕಾಲ ಏನು ಮಾಡ್ತಾರೆ, ಇಸ್ಬಿಟ್ಟು ಆಡ್ತಾ ಕೂತ್ಕೊಂಡು ತಿನ್ನೋದಲ್ಲ. ದಯವಿಟ್ಟು ಇಂಥದ್ದೆಲ್ಲ ಮಾಡಬೇಡಿ, ಈ ಥರ ಪದ್ಧತಿ ಇಲ್ಲ. ಇದೆಲ್ಲ ನೀವು ಮಾಡ್ಕೊಳ್ಳೋ ತಪ್ಪೇನು ಅಂದರೆ